ಯಾವ ಪಕ್ಷದ ನಾಯಕರುಗಳು ನನ್ನ ಜೊತೆ ನೇರವಾಗಿ ಗುರುತಿಸಿಕೊಳ್ಳುವವರಿಗೆ ಬೇಡ, ನೀವು ಪತ್ರಿಕಾಗೋಷ್ಠಿಯಲ್ಲೂ ನಾನು ಒಬ್ಬನೇ ಕೂತ್ಕೊಳ್ಳೋದು. ಫಸ್ಟ್ ನನಗೆ ತರ್ಕೊಳ್ಳಿಕ್ಕೆ ಇನ್ನೂ ಈಗಲೂ ನಾನು ಕರೆದ್ರೆ ಪದಾಧಿಕಾರಿಗಳು ಕೆಲವರು ಕೂತ್ಕೊಳ್ಳೋರು ತಯಾರಿದ್ದಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ ಫೀಲ್ಡಲ್ಲಿ. ಯಾಕಂದರೆ ನಾನು ಚುನಾವಣೆ ಮುಗಿದ ನಂತರ BJPಗೆ ಹೋಗುವನು, ಅವರೆಲ್ಲ ಉಚ್ಚಾಟಿತರಾದವರು ಬೇಡ ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಆದರೆ ಅವರನ್ನು ಉಚ್ಚಾಟನೆ ಮಾಡುವ ಅಗತ್ಯ ಇರಲಿಲ್ಲ. ಏನು ತಪ್ಪು ಮಾಡಿದ್ದಾರೆ ಅವರು? ಈಗ ನಾನೊಬ್ಬ ಪಕ್ಷದಲ್ಲಿ ಬೆಳೆದಂಥ ಕಾರ್ಯಕರ್ತ, ನಾನು ಚುನಾವಣೆಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕ ಭಾಳ ವರ್ಷದ ನನ್ನ ಸಂಬಂಧ ಸಂಪರ್ಕ, ನನ್ನ ಕೆಲಸಗಳನ್ನು ನೋಡಿ ಅವರು ರಘುಪತಿ ಭಟ್ರಂತವ್ರು ಜನಪ್ರತಿನಿಧಿ ಆಗಬೇಕು, ಮತ್ತು ಹೇಗೂ BJP ಬರ್ತಾರೆ, ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಿದ್ರೆ ಅವ್ರು ನನ್ನೊಟ್ಟಿಗೆ ಬರ್ತಿರಲಿಲ್ಲ. ಒಂದು ನಾನು ನೆನಪಿಸ್ತೇನೆ ಜಸ್ಟ್ ನಿಮಗೆ, 2004ರಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ಸುಧಾಕರ್ ಶೆಟ್ಟರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದರು. ಆಗ ನಾವು ಯಾರನ್ನಾದರೂ ಉಚ್ಚಾಟನೆ ಮಾಡಿದ್ದೇವೆ. ಈಗದ ಶಾಸಕರು ಯಶ್ಪಾಲ್ ಸುವರ್ಣ ಲೀಡ್ ತಗೊಂಡು ಸುಧಾಕರ್ ಶೆಟ್ಟರು ಎಲೆಕ್ಷನಲ್ಲಿ ಪಕ್ಷೇತರರ ಪರವಾಗಿ, ನನ್ನ ಪರವಾಗಿ ಕೆಲಸ ಮಾಡಿದವರಲ್ಲ, ಆಗ ಅವರನ್ನು ನಾವು ಉಚ್ಚಾಟನೆ ಮಾಡಿದ್ದಾರೆ. ಅವರನ್ನು 2005ನೇ ಇಸ್ವಿಯಲ್ಲಿ ನಾನು ಗೆದ್ದ ನಂತರ ವಾಪಸ್ ಪಾರ್ಟಿಗೆ ತೆಗೆದುಕೊಂಡು ಬಂದು ಅವರಿಗೆ ಪೊಸಿಷನ್ ಕೊಟ್ಟು, ಆಗ ನನಗೆ ಪಾರ್ಟಿಯಲ್ಲಿ ವಿರೋಧ ಮಾಡಿದರು. ಏನ್ರಿ ಅವರು ಅಷ್ಟು ವಿರೋಧ ಮಾಡಿದವರು, ರೌಡಿಸಮ್ ಮಾಡ್ತಾ ಇದ್ರು ನಮಗೆ, ನಮ್ಮ ಕಾರ್ಯಕರ್ತರಿಗೆ, ನೀವು ಅವರನ್ನು ಪಾರ್ಟಿಗೆ ತಗೊಂಡು ತೊಂದರೆ ಇಲ್ಲ, ನೀವು ಅವರಿಗೆ ನಾಮಿನೇಟ್ ಕೌನ್ಸಿಲರ್ ಫಸ್ಟ್ ಬಂದ ಕೂಡಲೇ ನಗರಸಭೆಯ, ಎರಡನೇದು ಫೆಡರೇಷನ್ನಲ್ಲಿ ಚುನಾವಣೆಯಲ್ಲಿ ನಾವು ಗೆದ್ದೆವು, ಬಹುಮತ ಬಂತು ಹಿಂದಿನ ಕಾಂಗ್ರೆಸ್ಸಲ್ಲಿ, ಅವರು ಎಲೆಕ್ಟೆಡ್ ಫಸ್ಟ್ ತಗೊಳ್ಳಿ, ಅವರು ಫೆಡರೇಷನ್ ಅಧ್ಯಕ್ಷರು ಎಲೆಕ್ಟೆಡ್ ಅಲ್ಲ ಫಸ್ಟ್ ಟೈಮ್, ಆಮೇಲೆ 3 ವರ್ಷದ ನಂತರ ಆಯ್ತು. ಫಸ್ಟ್ ಟೈಮ್ ನನಗೊಂದು ದಿವಸ ಅವ್ರು ತಗೊಂಡ್ಬಂದು ಫೆಡರೇಷನ್ ನಾಮಿನೇಟ್ ಆದರೂ ಅಧ್ಯಕ್ಷ ಆಗ್ತದೆ ಅಂತ. ಇದು ನಾನು ಇನ್ನೊಂದಕ್ಕೆ ಅವರು ಅಲ್ಲ ಅಂತ ಹೇಳ್ಬೋದು, ನಾನು ಇದು ಸತ್ಯ, ಇದು ದೇವರಿಗೆ ಸರಿಯಾಗಿ. ನಾನು ಅದೇ ದಿವಸ ಅವರನ್ನು ಬೆಂಗಳೂರಿಗೆ ಕರ್ಕೊಂಡೋಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಹತ್ರ ಸೈನ್ ಹಾಕಿಸಿ ಸಂಜೆ ಒಳಗೆ ನಾಮಿನೇಟ್ ಮಾಡಿ ಮರುದಿವಸ ಆ ಚುನಾಯಿತ ಪ್ರತಿನಿಧಿ ಕೂತ್ಕೊಂಡು ಫೆಡರೇಷನ್ ಅಧ್ಯಕ್ಷ. ಮತ್ತೆ 3 ವರ್ಷದ ಮೇಲೆ ಬಿಡಿ ಅವರು ಎಲೆಕ್ಟೆಡ್ ಆಗಿಲ್ಲ, ಫಸ್ಟ್ ಅವರು ಅಧ್ಯಕ್ಷರಾದ್ದು, ನಾನು ನಾಮಿನೇಟೆಡ್ ಮಾಡೋದ್ರಿಂದ ಅಧ್ಯಕ್ಷರಾದ್ರು. ನಾನಿಲ್ಲಿ ಆದರೂ ಉಲ್ಟಾ ಮಾಡುವನು, ಈ ಹಿಂದಿಂದ ಮಾಡುವುದು, ನನಗೆ 2004 ಎಲೆಕ್ಷನ್ನಲ್ಲಿ ಇವರು ಭಾರಿ ಉಪದ್ರ ಕೊಟ್ಟಿದ್ದಾರೆ, ಇವರಿಗೆ ಬೆಳಿಲಿಕ್ಕೆ ಬಿಡಬಾರ್ದು ಅಂತ ಆಗ್ತಿದ್ರೆ ನಾನು ಫೆಡರೇಷನ್ನಲ್ಲಿ ನಾಮಿನೇಟ್ ಮಾಡ್ತಿದ್ದ, ನಾನು ನಾಮಿನೇಟ್ ಮಾಡ್ತಿದ್ದೆ, ಅವರು ಅಧ್ಯಕ್ಷ ಆಗ್ತಿದ್ದ. ಆದರೆ ಆ ಟೈಮಲ್ಲಿ ನಾನು ಜಿಲ್ಲಾಧ್ಯಕ್ಷನೇ ಆಗಿದ್ದೆ, ನನ್ನ ವಿರುದ್ಧ ಸ್ಪರ್ಧೆ ಮಾಡಿದೆ, ಯಾರನ್ನು ನಾವು ವಜಾ ಮಾಡಲಿಲ್ಲ. ಯಾಕಂದರೆ ಮುಂದೆ ನಮಗೆ ಪಕ್ಷಕ್ಕೆ ಬೇಕು ಅಂತ ಹೇಳುವ ಕಾರಣ ನನ್ನನ್ನು ವಜಾ ಮಾಡಲಿ ಸರಿ. ಆದರೆ ಜನಸಂಘದ ಕಾಲದಿಂದ ಕೆಲಸ ಮಾಡಿದಂಥ ಹಿರಿಯರುಗಳನ್ನು ವಜಾ ಮಾಡ್ತಾ ಅಂತ ನೀವು ಎಷ್ಟು ಜನರನ್ನು ವಜಾ ಮಾಡ್ತಾ ಹೋಗ್ತೀರಿ? ಇನ್ನು ಎಷ್ಟು ಜನರನ್ನು ವಜಾ, ನೀವು ಪಕ್ಷವನ್ನು ಜೋಡಿಸ್ತಾ ಹೋಗ್ಬೇಕು, ಬಿಟ್ಟರೆ ವಜಾ ಮಾಡ್ತಾ ಹೋಗುವಂಥದ್ದಲ್ಲ. ಇವತ್ತು ಇವರು ವಜಾ ಮಾಡುವುದು, ಇವತ್ತು ರಾಜ್ಯಸಭಾ ಚುನಾವಣೆಯಲ್ಲಿ 2 ಶಾಸಕರು ಪಕ್ಷದ ವಿರುದ್ಧ ಮತವನ್ನು ಚಲಾಯಿಸಿದ್ದಾರೆ. ರಾಜ್ಯಸಭಾ ಚುನಾವಣೆ ಅವರಿಗೊಂದು ನೋಟಿಸ್ ಆದರೂ ಕೊಟ್ಟರೆ, ಅದು ವಿಧಾನಸಭಾ ಚುನಾವಣೆಯಲ್ಲಿ ಎಲ್ರಿಗೂ ಗೊತ್ತಿದೆ ಯಾವ ಶಾಸಕರಾಗಿದ್ದವ್ರನ್ನ ಸೋಲಿಸ್ಲಿಕ್ಕೆ ಯಾರ್ಯಾರು ಹಣ ಕಲಿಸ್ಕೊಂಡು ಅವರ ಜಾತಿಗಳನ್ನ ಪ್ರಭವಿಸ್ಕೊಂಡು ಸೋಲಿಸಿದ್ರು, ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ಇದೆ. ಅವರು ಇವತ್ತು ದೊಡ್ಡ ನಾಯಕರುಗಳು ನಮಗೆ. ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಏನೇನು ನಡೆದಿತ್ತು, ಯಾರ್ಯಾರ ವಿರುದ್ಧ ಯಾರ್ಯಾರು ಮಾಡಿದ್ರು ಗೊತ್ತಿದೆ, ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ಇಲ್ಲ. ನಮ್ಮ ರಾಜ್ಯದ ಪಕ್ಷದ ಪರಮೋಚ್ಚ ನಾಯಕರುಗಳ ಮೇಲೆ ಪತ್ರಿಕಾಗೋಷ್ಠಿ ಮಾಡಿ ನೇರವಾಗಿ ಹೆಸರು ಹೇಳಿ ಅವರು ಹಾಗೆ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಕೋವಿಡ್ನಲ್ಲಿ ಇಷ್ಟು ಹಣ ತಿಂದಿದ್ದಾರೆ, ಇಷ್ಟು ಆರೋಪ ಮಾಡಿದ್ದಾರೆ ಅಂತ ಹೇಳಿದವರು, ಅವ್ರ ಮೇಲೆ ಒಂದು ನೋಟಿಸು ಇಲ್ಲ. ಗೋಸ್ಕರ ಇದೊಂದು ಚುನಾವಣೆಗೋಸ್ಕರ ನೀವು ವಜಾ ಮಾಡ್ತೀರಿ ಅಂತಾದರೆ ಪಕ್ಷದ ಒಂದು ಪರಿಸ್ಥಿತಿ, ಕಾರ್ಯಕರ್ತರ ಮನಸ್ಥಿತಿ ಇವತ್ತು ಎಷ್ಟು ಬೇಜಾರಲ್ಲಿದ್ದಾರೆ ಅಂತ ಹೇಳುವಂಥದ್ದು ಇವರು ಯೋಚನೆ ಮಾಡಬೇಕು. ಖಂಡಿತ ನನಗೆ ವಜಾ ಮಾಡಿದ್ದಕ್ಕೆ ನನಗೆ ಬೇಸರಲ್ಲ, ನಮ್ಮ ಒಟ್ಟಿಗಿದ್ದವರನ್ನು ವಜಾ ಮಾಡಿದ್ದು ನನಗೆ ಬೇಜಾರು. ಆದರೆ ಅವರು, ನಾನು ಫಸ್ಟ್ ಹೇಳುವಾಗ, ಇಲ್ಲ ಸರ್ ನಾವು ರೆಡಿ ಇದ್ದೇವೆ, ನಾವು ರಾಜೀನಾಮೆ ಕೊಡ್ತೇವೆ ಅಂತ ಆಗುತ್ತೆ. ಬೇಡ ನೀವು ರಾಜೀನಾಮೆ ಕೊಡಬೇಡಿ, ಇನ್ನೊಂದು 2-3-4 ದಿವಸದಲ್ಲಿ ಮುಗೀತದೆ ಅಂತ ಹೇಳ್ತಾ ಇದ್ದೆ. ಆದರೆ ವಜಾ ಮಾಡಿದ್ದಾರೆ. ನೋಡೋಣ ಮುಂದೆ ನಾನು ಗೆದ್ದ ಮೇಲೆ BJP ಬರುವಾಗ ಅವರಿಗೆ ವಿತ್ ಒಳ್ಳೆ ಪೊಸಿಷನ್ನೇ ನಾನು ಪಾರ್ಟಿಗೆ ತೆಗೆದುಕೊಂಡು ಬರ್ತೇನೆ. ಅವರನ್ನು ಯಾರನ್ನು ನನ್ನೊಟ್ಟಿಗೆ ವಜಾ ಮಾಡಿದಾರ ಅವರನ್ನು ನಾನು ವಿಧಾನ ಪರಿಷತ್ತಲ್ಲಿ ಗೆದ್ದ ಮೇಲೆ 100ಕ್ಕೆ 100 BJPಗೆ ಹೋಗ್ತೇನೆ. BJPಗೆ ಹೋದಾಗ ಯಾರೆಲ್ಲ ವಜಾ ಮಾಡಿದಾರ ಅವರೆಲ್ಲರನ್ನ ಹುದ್ದೆಗಳೊಂದಿಗೆ ವಾಪಸ್ ಪಾರ್ಟಿಗೆ ತೆಗೆದುಕೊಳ್ಳುವಂಥ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ. ಯಾಕಂದರೆ ನನ್ನ